ಎಲ್ರಿಗೂ ನಮಸ್ಕಾರ. ನಾನು ಕಲಾವತಿ ಲಕ್ಷ್ಮಣ್ ಗರ್ತಿಕೆರೆ. ನಮ್ಮೂರಿನಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮವಾದ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮೊಂದಿಗೆ ನಾನು ವಿಷಯ ಹಂಚಿಕೊಳ್ಳಲು ಬಯಸುತ್ತೇನೆ. ನನಗೆ ಜನ್ಮ ನೀಡಿ ಬದುಕನ್ನು ಕಟ್ಟಿಕೊಟ್ಟ ಊರು ಗರ್ತಿಕೆರೆ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಮ್ಮಚ್ಚಿಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಅಮೃತ ಶಾಲೆಯಲ್ಲಿ ಪಡೆದಿರ್ತೀನಿ. ನಾನು ಸುಮಾರು 18 ವರ್ಷಗಳ ಕಾಲ ಈ ಊರಿನ ಹಿರಿಯರು, ಗ್ರಾಮಸ್ಥರು, ಪೋಷಕರು ಹಾಗೂ ನನ್ನೆಲ್ಲ ವೃತ್ತಿ ಬಾಂಧವರೊಂದಿಗೆ ಅವರ ಒಂದು ಸಹಕಾರದಿಂದ ನಾನು ಕರ್ತವ್ಯ ನಿರ್ವಹಿಸಿದೆ. ಆದರೆ ನನಗೆ ಸಿಕ್ಕ ಸೌಭಾಗ್ಯ ಅಂದ್ರೆ ನನ್ನ ಜೊತೆ ಅಂದ್ರೆ ನನಗೆ ವಿದ್ಯೆ ಕಲಿಸಿದ ಗುರುಗಳೇ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು. ಅದು ನನಗೆ ತುಂಬಾನೇ ಸಂತಸದ ಒಂದು ವಿಷಯ. ಹಾಗೇನೆ ನನ್ನ ಶಿಷ್ಯಂದಿರು ಅವರು ಶಿಕ್ಷಣವನ್ನ ಪಡೆದು ನಂತರ ನಾನು ಕರ್ತವ್ಯ ನಿರ್ವಹಿಸುವ ಶಾಲೆಯಾದ ಕಮ್ಮಚ್ಚಿಯಲ್ಲೇ ಬಂದು ಅವರು ನೌಕರಿಗೆ ಸೇರಿ ನನ್ನ ಜೊತೆ ವೃತ್ತಿಯನ್ನು ಆರಂಭಿಸಿದ್ದು ನನಗಿನ್ನೂ ಹೆಮ್ಮೆಯ ವಿಷಯ. ಈ ರೀತಿ ಇಲ್ಲಿಯ ಒಂದು ಮಕ್ಕಳು ಆಗಿರ್ಬೋದು, ಹೊರಗಡೆಯಿಂದ ಬಂದು ಓದಿದಂಥ ಮಕ್ಕಳಾಗಿರ್ಬೋದು, ಅನೇಕ ವಿದ್ಯಾರ್ಥಿಗಳು ಪ್ರತಿಭಾನ್ವಿತರು ಅನೇಕ ರಾಜ್ಯ ರಾಷ್ಟ್ರ ಮಟ್ಟದವರೆಗೂ ಕೂಡ ಇವತ್ತು ಗರ್ತಿಕೆರೆ ಎಂಬ ಹೆಸರನ್ನ ಕೊಂಡೊಯ್ದಿದ್ದಾರೆ. ಅಷ್ಟೇ ಅಲ್ಲದೇನೆ ಇಲ್ಲಿ ಶಿಕ್ಷಣ ಪಡೆದಂಥವರು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಉದ್ಯೋಗಗಳಲ್ಲಿ ಉನ್ನತ ಸ್ಥಾನವನ್ನ ಅಲಂಕರಿಸಿ ಎಲ್ಲರೂ ಕೂಡ ತಮ್ಮ ತಮ್ಮದೇ ಆದಂತಹ ಬದುಕನ್ನ ಕಟ್ಕೊಂಡಿದ್ದಾರೆ. ಈ ಊರಿಗೆ ಕೀರ್ತಿಯನ್ನ ಕೂಡ ತಂದಿರ್ತಾರೆ. ಅದು ನನಗೆ ತುಂಬಾನೇ ಹೆಮ್ಮೆ. ಹಾಗೇನೆ ಇಂತಹ ಒಂದು ಊರಿನಲ್ಲಿ ಒಂದು ತುಂಬಾ ಸುಂದರವಾದಂತಹ ಒಂದು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಊರಿನ ಹಿರಿಯರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಎಲ್ಲರ ಒಂದು ಸಹಕಾರದಲ್ಲಿ ಈ ಊರಿನಲ್ಲಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಇದೇ ತಿಂಗಳು 23ನೇ ತಾರೀಕು ಭಾನುವಾರದಂದು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ. ಈ ಕಾರ್ಯಕ್ರಮದಲ್ಲಿ ನಮಗೆ ವಿದ್ಯಾರ್ಜನೆಯನ್ನು ನೀಡಿದಂತಹ ಗುರುಗಳು ಹಾಗೂ ಸಾಧಕರು ಮತ್ತೆ ಹಿರಿಯ ವಿದ್ಯಾರ್ಥಿಗಳು, ಕಿರಿಯ ವಿದ್ಯಾರ್ಥಿಗಳು, ಪೋಷಕರು, ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ. ನಾನು ಈಗಾಗಲೇ ತುಂಬಾ ವಿದ್ಯಾರ್ಥಿಗಳನ್ನ ಸಂಪರ್ಕಿಸಿದಾಗ ಎಲ್ಲರೂ ಕೂಡ ಅತ್ಯಂತ ಉತ್ತಮವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬಂದು ಪಾಲ್ಗೊಳ್ಳಿ. ನೀವು ಬರುವುದರ ಜೊತೆ ನಿಮ್ಮವರನ್ನು ಕರೆದು ತನ್ನಿ. ಹಾಗೆ ಅಂದಿನ ಒಂದು ಅತ್ಯಮೂಲ್ಯವಾದಂತಹ ಒಂದು ಸಮಯವನ್ನ ಈ ಒಂದು ಕಾರ್ಯಕ್ರಮಕ್ಕಾಗಿ ನೀವು ಮೀಸಲಿಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಾವು ಭಾಗವಹಿಸೋಣ. ಎಲ್ಲರಿಗೂ ಧನ್ಯವಾದಗಳು.